ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. 2023-24ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಇಂಟರ್ನಲ್ ಮಾರ್ಕ್ಸ್ ಅಂದ್ರೆ ಆಂತರಿಕ ಅಂಕಗಳನ್ನ ಹಾಕಲಿಕ್ಕೆ SSLC ಬೋರ್ಡ್ ಇಲ್ಲಿ ಅವಕಾಶವನ್ನ ಕೊಟ್ಟಿದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನ ಯಾವ ರೀತಿ ಹಾಕಬೇಕು ಹಾಗೂ ಆಂತರಿಕ ಅಂಕಗಳನ್ನ ಹಾಕುವಾಗ ಏನೆಲ್ಲ ತಪ್ಪುಗಳು ಆಗಬಹುದು ಅದನ್ನ ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು. ಸೊ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜಿನ್ ಅನ್ನು ಓಪನ್ ಮಾಡಿ ಇಲ್ಲಿ SSLC ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಅನ್ನು ಕೊಡಿ. ಆಗ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡಿನ ಒಂದು ಹೋಮ್ ಪೇಜ್ ಬರುತ್ತೆ. ಸೊ ಆದ್ಮೇಲೆ ಇಲ್ಲಿ ನಿಮಗೆ SSLC ಪೋರ್ಟಲ್ ಏನಿದೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ SSLC ಸ್ಕೂಲ್ ಲಾಗಿನ್ ಅಂತ ಬರುತ್ತೆ. ಸೊ ಈ ಒಂದು SSLC ಸ್ಕೂಲ್ ಲಾಗಿನ್ ಏನಿದೆ, ಸೊ ಈ ಒಂದು ಸ್ಕೂಲ್ ಲಾಗಿನ್ ಅಲ್ಲಿ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ, ಅದನ್ನ ಹಾಕೊಂಡು ನೀವು ಲಾಗಿನ್ ಅನ್ನ ಆಗ್ಬೇಕು. ಸೊ ಈ ರೀತಿ ನೀವು ಲಾಗಿನ್ ಆದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಏನಂದ್ರೆ ಈ ನಿಮ್ಮ ಒಂದು ಶಾಲೆಯ ಲಾಗಿನ್ ಇದೆ, ಸ್ಕೂಲ್ ಲಾಗಿನ್. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸ್ಕೂಲ್ ಲಾಗಿನ್ ಅಲ್ಲಿ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಅಂತ ಒಂದು ಲಿಂಕ್ ಇದೆ ಇಲ್ಲಿ. ಸೊ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಅಂತ ಏನಿದೆ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಮಗೆ ಎರಡು ಆಪ್ಷನ್ಸ್ ಬರುತ್ತೆ. ಒಂದು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ 2024 ಮತ್ತೊಂದು ಕಾನ್ಸಲ್ಟೇಟ್ ರಿಪೋರ್ಟ್. ಈಗ ನಾವು ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ 2024 ಅಂತ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ನಮಗೆ ಎಂಟರ್ SATS ನಂಬರ್ ಅಂತ ಇದೆ. ಸೊ ಇಲ್ಲಿ ನಾವು ವಿದ್ಯಾರ್ಥಿ SATS ನಂಬರ್ ಅನ್ನು ಎಂಟ್ರಿ ಮಾಡಿ ಎಂಟರ್ ಎಂಬ ಒಂದು ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಮೊದಲು ಬರುತ್ತೆ ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಮಿನಿಮಮ್ 75% ಅಟೆಂಡೆನ್ಸ್ ಟು ಅಪಿಯರ್ ಫಾರ್ 2024 SSLC ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಕ್ಸಾಮಿನೇಷನ್ 2 ಮತ್ತು 3 ಇರುತ್ತೆ. ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಎಲ್ಲ ಮಾಹಿತಿಗಳು ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಫೋಟೋ ಇರ್ಬೋದು, ಆಮೇಲೆ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ಸ್ ಎಲ್ಲ ಇರ್ತದೆ ನಮಗೆ. ಇದಾದ ನಂತರ ಕೆಳಗಡೆ ಬರುತ್ತೆ ಪಾರ್ಟ್ ಎ ಸ್ಕಾಲಸ್ಟಿಕ್ ಸಬ್ಜೆಕ್ಟ್ ಇದೆ, ಪಾರ್ಟ್ ಬಿ ಕೋ ಸ್ಕಾಲಸ್ಟಿಕ್ ಸಬ್ಜೆಕ್ಟ್ ಬರುತ್ತೆ. ಇದರಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸು, ಸೋಷಿಯಲ್ ಸೈನ್ಸ್ ಎಲ್ಲ ಇದೆ. ಸೊ ನೋಡಿ, ಕನ್ನಡ ಅಂತ ಬಂದಾಗ ಲ್ಯಾಂಗ್ವೇಜ್ 1 ಅಂತ ಬಂದಾಗ ಔಟ್ ಆಫ್ 25 ಇರುತ್ತೆ, ಇನ್ನುಳಿದಂತೆ ಎಲ್ಲ ಸಬ್ಜೆಕ್ಟ್ ಔಟ್ ಆಫ್ 20. ಇನ್ನು ಕೋ ಸ್ಕಾಲಸ್ಟಿಕ್ ಸಬ್ಜೆಕ್ಟ್ ನಲ್ಲಿ ಗ್ರೇಡ್ ನಲ್ಲಿ ನಾವು ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇದೆ. ಬಹಳಷ್ಟು ಕೇರ್ಫುಲ್ ಆಗಿ ನಾವು ಎಂಟ್ರಿಯನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದನ್ನ ನೋಡಿ, ಟು ಫ್ರೀಸ್ ದ ಡಾಟಾ ಟೇಕ್ ದ ಪ್ರಿಂಟ್ಔಟ್, ವೆರಿಫೈ ಅಂಡ್ ದೆನ್ ಯೂಸ್ ಕ್ಲಿಯರ್ ಬಟನ್, ರೀ ಎಂಟರ್ SATS ನಂಬರ್ ಅಂಡ್ ಪ್ರೊಸೀಡ್. ಸೊ ಆದ್ಮೇಲೆ ಎಲ್ಲ ಒಂದು ಸ್ಕಾಲಸ್ಟಿಕ್ ಮತ್ತು ಕೋ ಸ್ಕಾಲಸ್ಟಿಕ್ ಸಬ್ಜೆಕ್ಟ್ ಅನ್ನ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಸೇವ್ ಎಂಬ ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಬೇಕು. ಡಿ ಯು ವಾಂಟ್ ಟು ಸೇವ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಆಫ್ ದಿಸ್ ಕ್ಯಾಂಡಿಡೇಟ್ ಅಂದ್ರೆ ಓಕೆ ಅಂತ ಕೊಡಬಹುದು. ಮಾರ್ಕ್ಸ್ ಡೀಟೇಲ್ ಸೇವ್ ಸಕ್ಸಸ್ಫುಲ್ ಅಂತ ಇದೆ, ಆಮೇಲೆ ಓಕೆ ಅಂತ ಕೊಡಬೇಕು. ಸೊ ಇಷ್ಟಾದ್ಮೇಲೆ ಏನಾಗುತ್ತೆ, ಪ್ರಿಂಟ್ ಎಂಬ ಆಪ್ಷನ್ಸ್ ಬಟನ್ ಬರುತ್ತೆ. ಅಲ್ಲಿವರೆಗೂ ಪ್ರಿಂಟ್ ಆಪ್ಷನ್ಸ್ ಬರೋದಿಲ್ಲ. ಸೊ ಯಾವಾಗ ಪ್ರಿಂಟ್ ಆಪ್ಷನ್ಸ್ ಬರುತ್ತೆ ಅವಾಗ ನಾವು ಪ್ರಿಂಟ್ ಅನ್ನ ಕ್ಲಿಕ್ ಮಾಡಬೇಕು. ಆಗ ನಮಗೆ PDF ರೂಪದಲ್ಲಿ ಒಂದು ಪ್ರಿಂಟ್ ಔಟ್ ನಮಗೆ ಬರ್ತದೆ. ಸೊ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು, ಮತ್ತೊಂದು ಸಲ ಕ್ಲಿಯರ್ ಮಾಡಿ ಅದೇ ನಂಬರ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಎಂಟ್ರಿಯನ್ನ ಮಾಡ್ತಾ ಇದ್ದೀನಿ. ಈಗ ನೋಡಿ ಮತ್ತೆ ಯಾವ ರೀತಿ ಚೇಂಜ್ ಆಗುತ್ತೆ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇರ್ತೀನಿ. ಎಸ್, ಮತ್ತೆ ಅದೇ ಒಂದು ನಂಬರ್ ಅನ್ನ ಎಂಟ್ರಿ ಮಾಡಿ ಕೆಳಗಡೆ ಅಟೆಂಡೆನ್ಸ್ ಅಬೌವ್ 75 ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಸದರಿ ವಿದ್ಯಾರ್ಥಿ ಇನ್ಫಾರ್ಮೇಶನ್ಸ್ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಸಲ ಎಂಟ್ರಿ ಮಾಡಿದಾಗ ನಮಗೆ ಗ್ರೀನ್ ಕಲರ್ ನಲ್ಲಿ ಫ್ರೀಜ್ ಆಪ್ಷನ್ಸ್ ಬಂತು. ಸೊ ಫಸ್ಟ್ ಆಫ್ ಆಲ್ ನಾವು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಸೇವ್ ಮಾಡಬೇಕು. ಆಗ ಪ್ರಿಂಟ್ ಆಪ್ಷನ್ ಬರುತ್ತೆ. ಪ್ರಿಂಟ್ ಅಂತ ಕ್ಲಿಕ್ ಮಾಡಿ PDF ನಲ್ಲಿ ನೀವು PDF ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಫ್ರೀಜ್ ಆಪ್ಷನ್ಸ್ ಬರುತ್ತೆ. ಫ್ರೀಜ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿರಬೇಕು. ಎಂಟ್ರಿ ಮಾಡಿರುವಂತ ಮಾರ್ಕ್ಸ್ ಸರಿಯಾಗಿದೆಯಲ್ವೋ ವೆರಿಫೈ ಅನ್ನ ಮಾಡಿ. ಸೊ ಈ ರೀತಿ ನಾವು ವಿದ್ಯಾರ್ಥಿಗಳ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನ ಸುಲಭವಾಗಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನಾವು ಎಂಟ್ರಿಯನ್ನ ಮಾಡಬಹುದು. ಜೈ ಹಿಂದ್, ಒಂದೇ ಮಾತಾಡಿ.